ಕೆಲವು ಹಾಡುಗಳು ನಮ್ಮ ಮನಸ್ಸನ್ನು ನಾಟುತ್ತೆ, ಕೆಲವು ಹಾಡುಗಳು ಎದೆಯನ್ನು ನಾಟುತ್ತೆ, ಕೆಲವು ಹಾಡುಗಳು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಬಹುಶಃ ಇವತ್ತು ನೀವು ಕೇಳ್ತಾ ಇರುವಂಥ ಎಲ್ಲ ಹಾಡುಗಳನ್ನು ವಿಶೇಷವಾಗಿ ಶ್ರೀಯುತ ಟಿ ಎ ನಾರಾಯಣಗೌಡರು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಸರ್ ಆಯ್ಕೆ ಮಾಡಿಕೊಟ್ಟಾಗ ದೊಡ್ಡ ಲಿಸ್ಟ್ ಇತ್ತು, ಅಷ್ಟೊಂದು ಹಾಡೋಕ್ಕೆ ಕಷ್ಟ ಒಂದೇ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಕೆಲವನ್ನು ಮೊಟಕುಗೊಳಿಸಿದ್ದಾರೆ. ಯಾವುದು ಕಾರ್ಯಕ್ರಮ ಬೇರೆ ಒಂದು ಸ್ವಲ್ಪ ತಡವಾಯಿತು. ಆ್ಯಂಡ್ ಪ್ರವೀಣ್ ಸರ್ ಆ್ಯಂಡ್ ಟೀಮ್ ಎಲ್ಲರೂ ಹೇಳ್ತಾ ಇದ್ರಂತೆ, ವಾಟ್ ಅ ಗ್ರೇಟ್ ಸೆಲೆಕ್ಷನ್, ಎಷ್ಟು ಒಳ್ಳೆ ಹಾಡುಗಳನ್ನು, ಬೇರೆ ಸಂದರ್ಭಗಳಲ್ಲಿ ಈ ಎಲ್ಲ ಹಾಡುಗಳನ್ನು ಹಾಡಲ್ಲ, ಅಂಥ ಹಾಡನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಗಾಯಕರಿರ್ಬೋದು, ವಾದ್ಯ ಕಲಾವಿದರಿರ್ಬೋದು, ಒಟ್ಟು ಸಂಭ್ರಮಿಸೋದಕ್ಕೆ ಈ ಹಾಡುಗಳ ಸರಮಾಲೆ ಇದೆ ಅಂತ. ಹಾಗಾಗಿ ನಾವು ಕೇಳಿಸ್ತಾ ಇರುವಂಥದ್ದು ಬೆಳ್ಳಿ ತೆರೆಯ ಬಂಗಾರದ ಗೀತೆಗಳನ್ನು. ನನ್ನ ಮುಂದೆ ಗೀತೆ ಹೇಳೋದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಕ್ಯಾಲಬ್ ಸರ್ ಇದ್ದಾರೆ, ಕ್ಯಾಲಬ್ ಅಲೆಕ್ಸಾಂಡರ್ ಸರ್. ಬಹುಶಃ ಗಿಟಾರ್ ಕ್ಷೇತ್ರದಲ್ಲಿ ಒಂದು ರೀತಿಯ ಮಾಂತ್ರಿಕತೆ ಅಂತ ಹೇಳಿದ್ರೆ ತಪ್ಪಿಲ್ಲ. 40 ವರ್ಷಗಳ ಸುದೀರ್ಘವಾದಂಥ ಅವರ ಪಯಣ ಬಹುಶಃ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದಂಥ ಹೆಗ್ಗಳಿಕೆ, ಗೌರವ ಅವರಿಗೆ ಸಲ್ಲತ್ತೆ. ನಾವು ಕನ್ನಡ ಚಿತ್ರರಂಗವನ್ನು ನೆನಪಿಸ್ಕೊಂಡ್ರೆ ಜಿ ಕೆ ವೆಂಕಟೇಶ್, ಉಪೇಂದ್ರ ಕುಮಾರ್, ವಿಜಯ್ ಭಾಸ್ಕರ್, ರಾಜನ್ ನಾಗೇಂದ್ರ, ಹಂಸಲೇಖ ಅವರು, ಎಂ ರಂಗರಾವ್, ಹೀಗೆ ದಿಗ್ಗಜರು ಅಂದಿನವರು. ಇಂದಿನ ಗುರುಕಿರಣ್ ಇರ್ಬೋದು, ಹರಿಕೃಷ್ಣ ಅವರಿರ್ಬೋದು, ಸಾಧು ಕೋಕಿಲ, ರಾಜೇಶ್ ರಾಮನಾಥ್, ಇಂಥ ಮುಂತಾದ ದಿಗ್ಗಜರ ಜೊತೆಗೆ ಕೂಡ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಅವರ ಆ ಗಿಟಾರ್ ವಾದನದ ಮಾಂತ್ರಿಕತೆಯಲ್ಲಿ ಕಾಣುತ್ತೆ. ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆ ನೀವು ಕೇಳುವಂಥ ಗೀತೆಯಲ್ಲಿ ಅತ್ಯಮೂಲ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅದರಲ್ಲಿ ಬರುವಂಥ ಅದ್ಭುತವಾದಂಥ ಗಿಟಾರ್ ವಾದನದ ಭಾಗ. ಅದು ನನ್ನೆದೆ ಕೋಗಿಲೆಯೇ ಒಲವು ಗೆಲುವು ಚಿತ್ರದ ಈ ಗೀತೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಡಾಕ್ಟರ್ ರಾಜ್ಕುಮಾರ್ ಅವರು ಲಕ್ಷ್ಮಿ ಅಭಿನಯ ಮಾಡಿದ್ದಾರೆ. ಇಲ್ಲಿ ಎಸ್ ಜಾನಕಿ ಅವರು ಇದನ್ನು ಹಾಡಿದ್ದಾರೆ. ಆದರೆ ಇವತ್ತು ಇಲ್ಲಿ ಯಾರು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂಥರ ಚಿನ್ಕುರಳಿ ಪಟಾಕಿ ಅಂತಲೇ ಹೇಳಬೇಕು. ಅದು ಅಂಕಿತಾ ಕುಂಡು. ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅಂಕಿತಾ ಕುಂಡು ಬಹುಶಃ ಬಂಗಾಳಿ ಹುಡುಗಿಯಾದರೂ ಕೂಡ ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಅಭಿಮಾನ ಸಿಕ್ಕಾಪಟ್ಟೆ. ಅದರೊಟ್ಟಿಗೆ ಸಾರೆಗಮಪದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂಥ ಅದ್ಭುತವಾದಂಥ ಕಲಾವಿದೆ. ಅದರೊಟ್ಟಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ, ಜೊತೆಗೆ ಎಲ್ಲ ಶೈಲಿಯ ಹಾಡುಗಳನ್ನು ಹಾಡಿ ಎಲ್ಲರ ಮನಸ್ಸುಗಳನ್ನು ಕದಿಯುವಂಥ ಪೋರಿ. ಆದರೆ ಇಲ್ಲಿ ನಾವೆಲ್ಲ ಕನ್ನಡದವ್ರು ಒಟ್ಟಿಗೆ ಇದ್ದೀವಲ್ಲ, ಒಂದು ಮಾತು ಅವ್ರ ಬಗ್ಗೆ ಹೇಳಬೇಕಾಗಿರೋದು ಅಂತ ಹೇಳಿದ್ರೆ, ಅವ್ರು ಯಾವತ್ತೂ ಕೂಡ ಹೆಣ್ಣುಮಗಳಾಗಿ ಸೀರೆ ಉಡಕ್ಕೆ ಇಷ್ಟಪಡ್ತಾರಂತೆ. ಅದು ಅಂಕಿತಾ ಕುಂಡು ಅವರ ಇನ್ನೊಂದು ಹೆಗ್ಗಳಿಕೆ. ಸೊ ಕೇಳೋಣ ಅವರ ಧ್ವನಿಯಲ್ಲಿ ಎ ಬ್ಯೂಟಿಫುಲ್ ಸಾಂಗ್.
ಛೀ.